Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. 1ನೇ ತಾರೀಕು ಕೊನೆ ಹಂತದ ಚುನಾವಣೆ ಮುಗಿತಾ ಇದ್ದ ಹಾಗೆ ಅಂದ್ರೆ ಮತದಾನ ಮುಗಿತಾ ಇದ್ದ ಹಾಗೆ ಇಡೀ ದೇಶದ ಜನ ನಿರೀಕ್ಷೆ ಮಾಡ್ತಾ ಇದ್ದಂತ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಕೂಡ ಒಂದೊಂದಾಗಿ ಹೊರಬರ್ತಾ ಇದೆ. TV9 ಎಕ್ಸಿಟ್ ಪೋಲ್ ಸೇರಿದ ಹಾಗೆ ಇತರ ಮತದಾನೋತ್ತರ ಸಮೀಕ್ಷೆಯ ಏಜೆನ್ಸಿಗಳು ಏನ್ ಹೇಳ್ತಾ ಇವೆ ಆ ಡೀಟೇಲ್ಸ್ ಅನ್ನ ಕಳೆದ ಕೆಲ ಗಂಟೆಗಳಿಂದ ನೀವು ನೋಡ್ತಾ ಇದ್ರಿ. ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಅಂತ. ಯಾಕಂದ್ರೆ ಉತ್ತರ ಪ್ರದೇಶದ 80 ಸ್ಥಾನಗಳನ್ನ ಗೆದ್ರೆ ಅಂದ್ರೆ ಬಹುತೇಕ ಅದರಲ್ಲಿ ಸ್ಥಾನಗಳನ್ನ ಗೆದ್ರೆ ದೇಶ ಗೆಲ್ಲೋಕ್ ಅನುಕೂಲ ಅಂತ. ಸೊ ಹಾಗಾಗಿ ಅಂತಹ 80 ಕ್ಷೇತ್ರಗಳನ್ನ ಹೊಂದಿರುವಂತಹ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಕಮಾಲ್ ಮಾಡೋದು ಯಾರು? ಬಿಜೆಪಿಗೆ 62 ಸ್ಥಾನ ಸಿಗೋ ಸಾಧ್ಯತೆ ಇದೆ. ಸೇಮ್ ಲೈಕ್ ಲಾಸ್ಟ್ ಇಯರ್ ರಿಸಲ್ಟ್ ಬರಬಹುದು ಅಂತ. SP 11, ಕಾಂಗ್ರೆಸ್ 3 ಸ್ಥಾನ ಪಡೆಯುವಂತ ನಿರೀಕ್ಷೆ ಇದೆ. ಅಪ್ನಾದಳ್ 2, RLDಗೆ 2 ಸ್ಥಾನ ಸಿಗಬಹುದಾದಂತ ಚಾನ್ಸ್. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇದೆ. ಇದು TV9 ಪೋಲ್ಸ್ಟ್ರಾಟ್ ಪೀಪಲ್ಸ್ ಇನ್ಸೈಟ್ ಸರ್ವೆ. ಉತ್ತರ ಪ್ರದೇಶದ 80 ಕ್ಷೇತ್ರಗಳ ಪೈಕಿ 2019ರಲ್ಲಿ ಬಿಜೆಪಿ 64 ಸ್ಥಾನಗಳನ್ನ ಗೆದ್ದಿತ್ತು. ಬಿಜೆಪಿ ಅಂತ ಅಂದ್ರೆ NDA. ಅಪ್ನಾದಳ್ ಜೊತೆ ಸೇರಿ ಕಳೆದ ಬಾರಿ ಎಲೆಕ್ಷನ್ ಅನ್ನ ಫೇಸ್ ಮಾಡಿದ್ದಂತ ಬಿಜೆಪಿ 64 ಸ್ಥಾನಗಳನ್ನ ಗೆದ್ದಿತ್ತು ಅಂದ್ರೆ NDA. ಬಟ್ ಈ ಬಾರಿ 2 ಸ್ಥಾನ ಹೆಚ್ಚಿಗೆ ಗೆಲ್ಬಹುದು ಅಂದ್ರೆ ಬಿಜೆಪಿ ಅಲ್ಲ NDA. ಸೊ NDA ಈ ಸಲ ಬಿಜೆಪಿ NDA ಈ ಸಲ 66 ಸ್ಥಾನಗಳನ್ನ ಗೆಲ್ಬಹುದು. SP ಇಂಡಿಯಾ ಮೈತ್ರಿಕೂಟ ಅಲ್ಲ, ಕೇವಲ SP 11 ಸ್ಥಾನ ಗೆಲ್ಬಹುದು. ಕಾಂಗ್ರೆಸ್ 3 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥದ್ದು ಮತದಾನೋತ್ತರ ಸಮೀಕ್ಷೆಯ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತಹ ಸಂಗತಿ. ಅಂತ ಅಂದ್ರೆ 66, 11, 77 ಪ್ಲಸ್ 3 80 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ BSP ಈ ಬಾರಿ ಉಲ್ಲೇಖ ಇಲ್ಲ. ಕಳೆದ ಬಾರಿ ಮಹಾಗಠಬಂಧನ್ ಮಾಡಿಕೊಂಡು ಬಿಜೆಪಿ BSP ಹಾಗೆ SP 15 ಕ್ಷೇತ್ರ ಗೆಲ್ಲೋದಕ್ಕೆ ಯಶಸ್ವಿಯಾಗಿತ್ತು. ಬಟ್ ಈ ಬಾರಿ BSP ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತಾ ಇದೆ. ಈ ಕ್ಷಣ ತನಕ BSP ಇಷ್ಟು ಕ್ಷೇತ್ರ ಗೆಲ್ಬಹುದು ಅನ್ನುವಂಥದ್ದು ಎಲ್ಲೂ ಇಲ್ಲ. TV9 ಪೋಲ್ಸ್ಟ್ರಾಟ್ ಪೀಪಲ್ಸ್ ಇನ್ಸೈಟ್ ಸರ್ವೆ ಏನ್ ಹೇಳ್ತಾ ಇದೆ? ಬಿಜೆಪಿ 306 ಸ್ಥಾನ ಸಿಗುವಂತ ನಿರೀಕ್ಷೆ ಇದೆ. TV9 ಎಕ್ಸಿಟ್ ಪೋಲ್ ನ ಪ್ರಕಾರವಾಗಿ ಅಂದ್ರೆ NDA 341 ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತ ಒಂದು ಮುನ್ಸೂಚನೆ ಸಿಗ್ತಾ ಇದೆ TV9 ನ ಸರ್ವೆ ಮುಖೇನವಾಗಿ. ಹೌದು, ಪ್ರಜಾಪ್ರಭುತ್ವದ ಅತಿ ದೊಡ್ಡ ಮತಹಬ್ಬ ಇವತ್ತಿಗೆ ಮುಗಿದಿದೆ. ಈ ಬಾರಿ ಯಾರು ಅಧಿಕಾರದ ಪಟ್ಟಕ್ಕೇರ್ತಾರೆ, ಈ ಬಾರಿ ಚುನಾವಣೆಯನ್ನ ಗೆಲ್ಲೋದು ಯಾರು, ಯಾರಿಗೆ ಎಷ್ಟು ಸ್ಥಾನ ಅಂತ ದೇಶದ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಹಜವಾಗಿ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಇದೇ ಹೊತ್ತಲ್ಲಿ ಬಹು ನಿರೀಕ್ಷಿತ ಮತದಾನೋತ್ತರ ಸಮೀಕ್ಷೆ ಕೂಡ ಹೊರಬಿದ್ದಿದೆ. ಈ ಬಾರಿ ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕೂಡ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ, ಮೋದಿಗೆ ಮತದಾರ ಜೈ ಅಂದಿದ್ದಾನೆ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿತಾ ಇವೆ. ಹಾಗಾದ್ರೆ ಅಖಾಡದಲ್ಲಿ ಇಂಡಿಯಾ ಮೈತ್ರಿಕೂಟ ಫೈಟ್ ಕೊಟ್ಟಿದ್ಯಾ? ಜಿದ್ದಾಜಿದ್ದಿನ ಕಣದಲ್ಲಿ ಗದ್ದುಗೆ ಏರೋದು ಯಾರು? ಯಾವ್ಯಾವ ಸಮೀಕ್ಷೆಗಳು ಏನೇನ್ ರಿಪೋರ್ಟ್ ಕೊಡ್ತಾ ಇವೆ? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ಮಾಹಿತಿ ನೋಡ್ಕೊಂಬೋಣ. ಇದು ಅಂತಿಂತ ಕದನವಲ್ಲ, ಕ್ಷಣ ಕ್ಷಣಕ್ಕೂ ಜಿದ್ದು ರೋಚಕತೆಯಿಂದ ಕೂಡಿದ್ದ ಮಹಾಕದನ. ಈ ಮಹಾಕಾಳಗ ಗೆಲ್ಲೋಕೆ ರಣಕಣದಲ್ಲಿ ಕಲಿಗಳು ಕಾದಾಡಿದ್ದು ಅಷ್ಟಿಷ್ಟಲ್ಲ. ಬಾಯ್ ಬಿಟ್ರೆ ಬೆಂಕಿ ಅಂತ ಮಾತು. ಮೋದಿ ಪ್ರಧಾನಿಯಾಗಲ್ಲ ಅಂತ ಇಂಡಿಯಾ ಕೂಟ, ಕಾಂಗ್ರೆಸ್ 40 ದಾಟಲ್ಲ ಅಂತ NDA ಕೂಟ. ಅಬ್ಬಬ್ಬಾ, 1-2 ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಇಂದ ಹಿಡಿದು ಕನ್ಯಾಕುಮಾರಿಯಲ್ಲಿ ಮೋದಿ ಧ್ಯಾನ ಕೂತ ವಿಷಯವು ಅಖಾಡದಲ್ಲೇ ಅಸ್ತ್ರವಾಗಿತ್ತು.
ಇಂಥ ರಣರೋಚಕ ಯುದ್ಧಕ್ಕೆ ಇವತ್ತು ತೆರೆ ಬಿದ್ದಿದೆ. ದೇಶದಾದ್ಯಂತ 7 ಹಂತದಲ್ಲಿ 543 ಕ್ಷೇತ್ರಗಳಿಗೆ ನಡೆದ ಮತಯುದ್ಧ ಅಂತ್ಯವಾಗಿದೆ. ಇಂಡಿಯಾ ಮೈತ್ರಿಕೂಟ NDA ಮಿತ್ರ ಪಕ್ಷಗಳ ಜಿದ್ದಾಜಿದ್ದಿನ ಕಾದಾಟಕ್ಕೆ ಮತದಾರ ತೀರ್ಪು ಬರೆದಿದ್ದು, ಮತಯಂತ್ರದಲ್ಲಿ 8,360 ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಇದೇ ಹೊತ್ತಲ್ಲಿ ಮತದಾನೋತ್ತರ ಸಮೀಕ್ಷೆ ಹೊರಬಿದ್ದಿದೆ. ಸೋಲೋ ಗೆಲುವಿನ ಲೆಕ್ಕಾಚಾರವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮತಯುದ್ಧ ಅಂತ್ಯ, ಹೊರಬಿತ್ತು ಎಕ್ಸಿಟ್ ಪೋಲ್. ಮತದಾನೋತ್ತರ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ? ಇಂಡಿಯಾ ಕೂಟಕ್ಕೆಷ್ಟು? ಮತದಾರನ ತೀರ್ಪು ಯಾರ ಕಡೆ? ಹತ್ತು ವರ್ಷದಿಂದ ದೇಶದಲ್ಲಿ ಕೇಸರಿ ಸಾಮ್ರಾಜ್ಯವನ್ನೇ ಕಟ್ಟಿದ ಮೋದಿ ಮತ್ತೆ ಗದ್ದುಗೆ ಏರೋ ದೊಡ್ಡ ಮುನ್ಸೂಚನೆ ಸಿಕ್ಕಿದೆ. ಅಬ್ ಕಿ ಬಾರ್ 400 ಪಾರ್ ಎಂದಿದ್ದ ಬಿಜೆಪಿ ತನ್ನ ಗುರಿ ಮುಟ್ಟಲ್ಲ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಿವೆ. ಆದರೂ ಏಕ್ ಬಾರ್ ಔರ್ ಮೋದಿ ಸರ್ಕಾರ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿಯುತ್ತಿವೆ. ಈ ಮೂಲಕ ಮೋದಿ ಹ್ಯಾಟ್ರಿಕ್ ಗೆಲುವು ನಿಚ್ಚಳ ಅಂತ ಮತದಾನೋತ್ತರ ಸರ್ವೆಗಳು ಅಂದಾಜಿಸಿವೆ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಮೋದಿಗೆ ಸ್ಪಷ್ಟ ಬಹುಮತ. ಮೋದಿಯನ್ನ ಕಟ್ಟಿಹಾಕಲು ಖರ್ಗೆ, ರಾಹುಲ್, ಸೋನಿಯಾ, ಅಖಿಲೇಶ್, ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಸೇರಿದಂತೆ ದೇಶದ ಘಟಾನುಘಟಿ ನಾಯಕರು ಇಂಡಿಯಾ ಮೈತ್ರಿಕೂಟ ಸ್ಥಾಪಿಸಿ ತೊಡೆತಟ್ಟಿದ್ರು. ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋಕೆ ನಾನಾ ಅಸ್ತ್ರ ಹೂಡಿದ ಮೋದಿ ಬೇಟೆಯಾಡಲು ಬಂದವರನ್ನೇ ಬೇಟೆಯಾಡಿದ್ದಾರೆ ಅನ್ನೋದು ಸಮೀಕ್ಷೆಯಿಂದ ಗೊತ್ತಾಗ್ತಿದೆ. ಹಾಗಾದ್ರೆ ಯಾವೆಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಎಷ್ಟು ನಂಬರ್ ಕೊಟ್ಟಿವೆ? NDAಗೆ ಎಷ್ಟು ಸ್ಥಾನ ಸಿಕ್ಕಿದೆ? 400ರ ಗಡಿ ಮುಟ್ಟುತ್ತಾ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಯಾವ ಸರ್ವೆ ಸಂಸ್ಥೆ ಹೇಳಿದೆ? ಎಲ್ಲವನ್ನೂ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. TV9 ಪೋಲ್ ಸ್ಟಾರ್ಟ್ ಮತ್ತು ಪೀಪಲ್ಸ್ ಇನ್ಸೈಟ್ ನಡೆಸಿರೋ ಸಮೀಕ್ಷೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೇರಲಿದೆ ಅಂತ ಅಂದಾಜಿಸಲಾಗಿದೆ. TV9 ಪೋಲ್ ಸ್ಟಾರ್ಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಪ್ರಕಾರ ಬಿಜೆಪಿ 305 ಸ್ಥಾನ ಗೆಲ್ಲಲಿದೆ. NDA ಮಿತ್ರ ಪಕ್ಷಗಳು 35 ಕ್ಷೇತ್ರದಲ್ಲಿ ಗೆಲ್ಲೋ ಮೂಲಕ NDA ಒಟ್ಟು 340 ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸೋ ಸಾಧ್ಯತೆ ಇದೆ. ಹಾಗೆಯೇ ಕಾಂಗ್ರೆಸ್ ಕಳೆದ ಬಾರಿಗಿಂತ ಕೊಂಚ ಚೇತರಿಕೆ ಕಂಡುಕೊಳ್ಳೋ ಸಾಧ್ಯತೆ ಇದ್ದು ಈ ಬಾರಿ 65 ಸ್ಥಾನದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಒಟ್ಟು ಇಂಡಿಯಾ ಮೈತ್ರಿಕೂಟ 167 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಲಿದೆ ಅಂತ ಸಮೀಕ್ಷೆಯಿಂದ ಗೊತ್ತಾಗಿದೆ. ಇನ್ನು ಸರ್ವೆ ಸಂಸ್ಥೆ ಜನ್ ಕಿ ಬಾತ್ ಪ್ರಕಾರ NDA ಬರೋಬ್ಬರಿ 377 ಸ್ಥಾನ ಗೆಲ್ಲೋ ಸಾಧ್ಯತೆ ಇದೆ. ಇಂಡಿಯಾ ಮೈತ್ರಿಕೂಟ 151 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳಲಿದೆ ಅಂತ ಜನ್ ಕಿ ಬಾತ್ ಸಮೀಕ್ಷೆ ಹೇಳ್ತಿದೆ. ಇನ್ನು ರಿಪಬ್ಲಿಕ್ ಮತ್ತು ಪಿ ಮಾರ್ಕ್ ನಡೆಸಿದ ಸಮೀಕ್ಷೆಯು ಬಿಜೆಪಿಗೆ ಸ್ಪಷ್ಟ ಬಹುಮತ ಅಂತ ಹೇಳ್ತಿದೆ. NDA ಮೈತ್ರಿಕೂಟ ಬರೋಬ್ಬರಿ 359 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರೆ ಇಂಡಿಯಾ ಮೈತ್ರಿಕೂಟ 154 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳೋ ಸಾಧ್ಯತೆ ಇದೆ. ಮ್ಯಾಟ್ರೇಜ್ ನಡೆಸಿದ ಸಮೀಕ್ಷೆಯಲ್ಲಿ NDA 353ರಿಂದ 368, ಇಂಡಿಯಾ ಕೂಟ 118ರಿಂದ 133 ಸ್ಥಾನದವರೆಗೆ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು NDTV ಸಮೀಕ್ಷೆ ಪ್ರಕಾರ NDA 365, ಇಂಡಿಯಾ 142 ಸ್ಥಾನ ಗೆಲ್ಲೋ ಸಾಧ್ಯತೆ ಇದೆ. ಹಾಗೆಯೇ ನ್ಯೂಸ್ ಎಕ್ಸ್ ಸರ್ವೆಯಲ್ಲಿ NDA ಮೈತ್ರಿಕೂಟ ಬರೋಬ್ಬರಿ 371 ಸ್ಥಾನ ಗೆಲ್ಲೋ ನಿರೀಕ್ಷೆ ಇದ್ದು ಇಂಡಿಯಾ ಮೈತ್ರಿಕೂಟ 125 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತ ಅಂದಾಜಿಸಲಾಗಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಕುಸಿಯುತ್ತಾ ಬಿಜೆಪಿ ಸ್ಥಾನ. ಇನ್ನು ಕರ್ನಾಟಕದಲ್ಲಿ ಈ ಬಾರಿ ಗ್ಯಾರಂಟಿ ವರ್ಕೌಟ್ ಆಗೋ ಸಾಧ್ಯತೆ ಇದೆ. ಕಳೆದ ಬಾರಿಗಿಂತ ಬಿಜೆಪಿ ಕೆಲ ಸ್ಥಾನಗಳನ್ನು ಕಳೆದುಕೊಳ್ಳಲಿದೆ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಿವೆ. TV9 ಪೋಲ್ ಸ್ಟಾರ್ಟ್ ಮತ್ತು ಪೀಪಲ್ಸ್ ಇನ್ಸೈಟ್ ನಡೆಸಿದ ಸಮೀಕ್ಷೆಯಲ್ಲಿ ಕರ್ನಾಟಕದ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ TV9 ಪೋಲ್ ಸ್ಟಾರ್ಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಕರ್ನಾಟಕದ 28 ಕ್ಷೇತ್ರದಲ್ಲಿ ಬಿಜೆಪಿ ಈ ಬಾರಿ 5 ಸ್ಥಾನ ಕಳೆದುಕೊಳ್ಳೋ ಸಾಧ್ಯತೆ ಇದೆ.
ಕಳೆದ ಬಾರಿ 25 ಸ್ಥಾನದಲ್ಲಿ ಜಯಬೇರಿ ಬಾರಿಸಿದ್ದ ಬಿಜೆಪಿ ಈ ಬಾರಿ 20 ಸ್ಥಾನ ಗೆಲ್ಲುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಹಾಗೆಯೇ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳಿಂದ 7 ಸ್ಥಾನ ಹೆಚ್ಚಿಸಿಕೊಂಡು ಒಟ್ಟು 8 ಕ್ಷೇತ್ರದಲ್ಲಿ ವಿಜಯದ ಬಾವುಟ ಹಾರಿಸೋ ಸಾಧ್ಯತೆ ಇದೆ. ಇನ್ನುಳಿದಂತೆ TV9 ಪೋಲ್ ಸ್ಟಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ ಅಂತ ನೋಡೋದಾದ್ರೆ, ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರಗಳನ್ನು ಬಿಜೆಪಿಯೇ ಗೆಲ್ಲಲಿದೆ. ಇಂಡಿಯಾ ಮೈತ್ರಿಕೂಟ 0 ಸುತ್ತಲಿದೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಗುಜರಾತ್ನಲ್ಲೂ ಬಿಜೆಪಿಯೇ ಎಲ್ಲ ಕ್ಷೇತ್ರವನ್ನ ಕ್ಲೀನ್ ಸ್ವೀಪ್ ಮಾಡಲಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅದ್ರಪಡಿಸಿಕೊಂಡ್ರೆ ಇಂಡಿಯಾ ಮೈತ್ರಿಕೂಟ 15 ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆಯಿಂದ ಗೊತ್ತಾಗಿದೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿರೋ 48 ಕ್ಷೇತ್ರಗಳ ಪೈಕಿ 22ರಲ್ಲಿ ಎನ್ಡಿಎ ಇಂಡಿಯಾ ಮೈತ್ರಿಕೂಟ 25 ಕ್ಷೇತ್ರದಲ್ಲೇ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು ರಾಜಸ್ಥಾನದ 25 ಕ್ಷೇತ್ರದಲ್ಲಿ ಎನ್ಡಿಎ 19, ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಂಡಿಯಾ 5 ಕ್ಷೇತ್ರ ಗೆಲ್ಲಲಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಪಶ್ಚಿಮ ಬಂಗಾಳದ 42 ಕ್ಷೇತ್ರಗಳ ಪೈಕಿ ಎನ್ಡಿಎ 17 ಮತ್ತು ಇಂಡಿಯಾ ಮೈತ್ರಿಕೂಟ 25 ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯೋ ಸಾಧ್ಯತೆ ಇದ್ದು, ತಮಿಳುನಾಡಲ್ಲಿ 4, ಕೇರಳದಲ್ಲಿ 1 ಸ್ಥಾನದಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ತೆಲಂಗಾಣದ 17 ಕ್ಷೇತ್ರದಲ್ಲೂ ಎನ್ಡಿಎ 7 ಕ್ಷೇತ್ರ ಮತ್ತು ಇಂಡಿಯಾ ಮೈತ್ರಿಕೂಟ 8 ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ 12 ಕ್ಷೇತ್ರದಲ್ಲಿ ವಿಜಯ ಪತಾಕೆ ಹಾರಿಸೋ ಸಾಧ್ಯತೆ ಇದೆ. ಇನ್ನು ಒಡಿಶಾದ 21 ಸ್ಥಾನದಲ್ಲಿ ಎನ್ಡಿಎ 13, ಇಂಡಿಯಾ 1 ಸ್ಥಾನ ಗೆದ್ರೆ, ಬಿಹಾರದ 23 ಕ್ಷೇತ್ರದಲ್ಲಿ ಬಿಜೆಪಿಗೆ ಮತದಾರ ಗೆಲುವಿನ ಹಾರ ಹಾಕೋ ಸಾಧ್ಯತೆ ಇದೆ. ತಮಿಳುನಾಡಲ್ಲಿ ಖಾತೆ ಓಪನ್ ಮಾಡುತ್ತಂತೆ ಬಿಜೆಪಿ. ತಮಿಳುನಾಡು, ಕೇರಳದಲ್ಲಿ ವೋಟ್ ಶೇರ್ ಹೆಚ್ಚಿಸಿಕೊಂಡ ಬಿಜೆಪಿ. ವಿಷಯ ಅಂದ್ರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಈ ಬಾರಿ ಬಿಜೆಪಿ ಖಾತೆ ತೆರೆಯೋ ಸಾಧ್ಯತೆ ಇದೆ. ಅನೇಕ ಸಮೀಕ್ಷೆಗಳು ತಮಿಳುನಾಡಿನಲ್ಲಿ ಬಿಜೆಪಿ 3ರಿಂದ 4 ಸ್ಥಾನ ಗೆಲ್ಲಲಿವೆ ಅಂತ ಲೆಕ್ಕಾಚಾರ ಹಾಕಿವೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಕನಿಷ್ಠ 1 ಸ್ಥಾನ ಗೆದ್ರು. ಅದು ದಕ್ಷಿಣ ಭಾರತದಲ್ಲಿ ಕಮಲ ಪಡೆಗೆ ಬೂಸ್ಟ್ ಸಿಕ್ಕಂತೆಯೇ ಲೆಕ್ಕ. ಅಲ್ಲದೆ ಸಿಂಗಲ್ ಡಿಜಿಟ್ ಇದ್ದ ವೋಟ್ ಶೇರ್ 2 ರಾಜ್ಯದಲ್ಲಿ ಡಬಲ್ ಡಿಜಿಟ್ ಆಗಿದೆ. ಇಂಡಿಯಾ ಮೈತ್ರಿಕೂಟ 295 ಕ್ಷೇತ್ರ ಗೆಲ್ಲಲಿದೆ ಎಂದ ಖರ್ಗೆ. ಇನ್ನು ಕೆಲ ಸರ್ವೆ ಸಂಸ್ಥೆಗಳು ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೇರಲಿದೆ ಅಂತ ಭವಿಷ್ಯ ನುಡಿದಿವೆ. ಇನ್ನು ಎಕ್ಸಿಟ್ ಪೋಲ್ಗೂ ಮುನ್ನ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ನಾವು 295 ಕ್ಷೇತ್ರಗಳಲ್ಲಿ ಗೆಲ್ತೀವಿ, ಇದು ಜನತಾ ಸಮೀಕ್ಷೆ ಅಂದ್ರು. इंडिया गठबंधन कम से कम 295 सीटें प्लस 295 से ज्यादा आएंगे, कम तो नहीं आएंगे. ಒಟ್ನಲ್ಲಿ ಮತದಾನ ಮುಗಿದಿದೆ, ಭವಿಷ್ಯವು ಮತಯಂತ್ರದಲ್ಲೇ ಭದ್ರವಾಗಿದೆ. ಈ ಮಧ್ಯೆ ಮತದಾನೋತ್ತರ ಸಮೀಕ್ಷೆ ಹೊರಬಿದ್ದಿದ್ದು ರಾಜಕೀಯ ಪಕ್ಷಗಳಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಈ ಸಮೀಕ್ಷೆ ಎಷ್ಟು ಸತ್ಯ, ಎಷ್ಟು ನಿಖರ ಅನ್ನೋದು ಜೂನ್ 4ರಂದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಮಹಿಳೆಯರ ಅಕೌಂಟ್ಗೆ 2,000 ರೂಪಾಯಿ ಹಣ, ಫ್ರೀ ಬಸ್, ಫ್ರೀ ವಿದ್ಯುತ್, ಫ್ರೀ ಅಕ್ಕಿ ಅಂತ 5 ಗ್ಯಾರಂಟಿಯನ್ನು ಜಾರಿಗೊಳಿಸಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಅದೇ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸಿತ್ತು. ಅತ್ತ ಬಿಜೆಪಿ ಮೋದಿಯೇ ಗ್ಯಾರಂಟಿ ಅಂತ ರಾಜ್ಯದಲ್ಲಿ ಕ್ಯಾಂಪೇನ್ ಮಾಡಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿರುವಂತಹ ಮತದಾರ ಕೇಂದ್ರದಲ್ಲಿ ಮಾತ್ರ ಮತ್ತೆ ಮೋದಿ ಕಡೆನೆ ಒಲವು ತೋರಿಸ್ತಾ ಇರುವಂತದ್ದು ಎಕ್ಸಿಟ್ ಪೋಲ್ ನಲ್ಲಿ ಬಯಲಾಗ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ, ಸಚಿವರ ಮಕ್ಕಳು ವರ್ಸಸ್ ಕೇಸರಿ ಕಲಿಗಳು, ಆಡಳಿತ ಪಕ್ಷ ವರ್ಸಸ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ. ದೊಡ್ಡ ಹೋರಾಟವೇ ನಡೆದಿತ್ತು. ಜಿದ್ದಾಜಿದ್ದಿನ ಕದನ ಆಗಿತ್ತು. ಕರುನಾಡಿನ 28 ಕ್ಷೇತ್ರಗಳಲ್ಲೂ ಮೆಗಾ ಫೈಟ್ ಕಂಡಿತು. ಅದೇ ಫೈಟ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗಲು ಇನ್ನು 3 ದಿನ ಮಾತ್ರ ಬಾಕಿ ಉಳಿದಿದೆ.
ಆದ್ರೆ ಅದಕ್ಕೂ ಮುನ್ನ ಹೊರಬಿದ್ದಿರೋ ಮತದಾನೋತ್ತರ ಸಮೀಕ್ಷೆ ರಾಜ್ಯದಲ್ಲಿ ಮತ್ತೊಮ್ಮೆ ಕಮಲ ಪಡೆ ಮೇಲುಗೈ ಸಾಧಿಸುತ್ತೆ ಅಂತ ಹೇಳ್ತಿವೆ. ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಭರವಸೆಯಿಂದಲೇ ಬರೋಬ್ಬರಿ 135 ಸ್ಥಾನ ಗಳಿಸಿದ್ದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆ ಏರಿದೆ. ಅಧಿಕಾರಕ್ಕೇರುತ್ತಿದ್ದಂತೆ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಕೇವಲ 1 ಸ್ಥಾನ ಗಳಿಸಿತು. ಆದರೆ ಗ್ಯಾರಂಟಿ ನೆಚ್ಚಿಕೊಂಡಿದ್ದ ಕೈ ನಾಯಕರು ಈ ಬಾರಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ಅಂದಿದ್ರು. ಮೋದಿಯೇ ನಮ್ಮ ಗ್ಯಾರಂಟಿ ಅಂತ ಪ್ರಚಾರ ಮಾಡಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆ ಕ್ಲೀನ್ ಸ್ವೀಪ್ನ ಕನಸು ಕಂಡಿತು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಬೆಳಗಾವಿ, ಶಿವಮೊಗ್ಗದಲ್ಲಿ ಜಿದ್ದಾಜಿದ್ದಿನ ಹೋರಾಟ ಆಗಿತ್ತು. ಭಾರಿ ರಾಜಕೀಯ ಹೈಡ್ರಾಮಾ ಕಂಡ ಕರುನಾಡಿನ ಮತದಾರನ ಒಲವು ಎಕ್ಸಿಟ್ ಪೋಲ್ನಲ್ಲಿ ಬಹಿರಂಗವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಚುನಾವಣಾ ಸಮೀಕ್ಷೆಗಳು ಕೊಟ್ಟಿರೋ ಅಂಕಿಅಂಶ ನೋಡೋದಾದ್ರೆ, TV9 ಪೋಲ್ ಸ್ಟಾರ್ ನಡೆಸಿರೋ ಸಮೀಕ್ಷೆಯಂತೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 20 ಸ್ಥಾನ ಗೆದ್ರೆ ಕಾಂಗ್ರೆಸ್ 8 ಸ್ಥಾನ ಗೆಲ್ಲಲಿದೆಯಂತೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ 23ರಿಂದ 25 ಸ್ಥಾನ ಗಳಿಸಲಿದ್ದು, ಕಾಂಗ್ರೆಸ್ ಕೇವಲ 3ರಿಂದ 5 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ. ಸಿ ವೋಟರ್ ಪ್ರಕಾರ ಎನ್ಡಿಎ ಕೂಟಕ್ಕೆ 23ರಿಂದ 25 ಸೀಟ್ ಬಂದ್ರೆ ಕಾಂಗ್ರೆಸ್ಗೆ 3ರಿಂದ 5 ಸೀಟ್ ಸಿಗಬಹುದಷ್ಟೇ. ಟೈಮ್ಸ್ ನೋ ಪ್ರಕಾರ ರಾಜ್ಯದಲ್ಲಿ ಎನ್ಡಿಎ 23ರಿಂದ 26 ಸ್ಥಾನ ಗೆದ್ರೆ ಕಾಂಗ್ರೆಸ್ 3ರಿಂದ 7 ಸೀಟ್ ಪಡೆಯಬಹುದಂತೆ. ನ್ಯೂಸ್ 18 ಸರ್ವೆ ಪ್ರಕಾರವು ಎನ್ಡಿಎಗೆ ರಾಜ್ಯದಲ್ಲಿ 23ರಿಂದ 27 ಸೀಟ್ ಸಿಕ್ಕರೆ ಕಾಂಗ್ರೆಸ್ ಕೇವಲ 3ರಿಂದ 7 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಲಿದೆಯಂತೆ. ಆಕ್ಸಿಸ್ ಮೈ ಇಂಡಿಯಾ ನಡೆಸಿರೋ ಸಮೀಕ್ಷೆಯಲ್ಲೂ ರಾಜ್ಯದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಲಿದೆ. ಎನ್ಡಿಎಗೆ 23ರಿಂದ 25 ಸ್ಥಾನ ಬಂದ್ರೆ ಕಾಂಗ್ರೆಸ್ಗೆ 3ರಿಂದ 5 ಸ್ಥಾನ ಸಿಗಲಿವೆಯಂತೆ. ಇನ್ನು ಇಂಡಿಯಾ ಟಿವಿ ಸಮೀಕ್ಷೆ ಪ್ರಕಾರ ಬಿಜೆಪಿ ಮೈತ್ರಿಕೂಟಕ್ಕೆ 18ರಿಂದ 24 ಕ್ಷೇತ್ರಗಳು ಒಲಿದ್ರೆ ಕಾಂಗ್ರೆಸ್ಗೆ 4ರಿಂದ 8 ಸ್ಥಾನ ದಕ್ಕಲಿವೆ. ಸಮೀಕ್ಷೆ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಕೆಶಿ ಯಾವುದೇ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂದಿದ್ದಾರೆ. ಕರ್ನಾಟಕದಲ್ಲಿ ನಾವು ಡಬಲ್ ಡಿಜಿಟ್ಗೆ ಹೋಗ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೆ ಈಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸ್ತಾರೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ನೋಡ್ರಪ್ಪ ನೀವೇನೆ, ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನೀವು ಹೇಳ್ತಾ ಇದ್ರಲ್ಲ, ನೀವು ಹೇಳಿ ಕರೆಕ್ಟಾಗಿ ನೀವು ನೋಡಿರೋದು, ಕಣ್ಣಲ್ಲಿ ನೋಡಿರೋದು, ಕಿವಿಲ್ ಕೇಳಿರೋದು. ಇವತ್ತು ಹೇಳ್ತೀನಿ, ಕರ್ನಾಟಕ ವಿಲ್ ಕ್ರಾಸ್ ಡಬಲ್ ಡಿಜಿಟ್. ಆದರೆ ಸಮೀಕ್ಷೆ ನೋಡಿ ಬಿಜೆಪಿ ನಾಯಕರು ಮಾತ್ರ ಖುಷಿಯಾಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಆದಾಗೂ ಕೂಡ ನಾವು 18 ಸ್ಥಾನದವರೆಗೂ ಹೋಗಿದ್ದೀವಿ. ಅಂದರೆ ಕರ್ನಾಟಕದ ಜನ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ, ದೇಶದ ಚುನಾವಣೆ, ದೇಶದ ಭದ್ರತೆ ಬಂದಾಗ ಬಿಜೆಪಿಯನ್ನು ಬೆಂಬಲಿಸ್ತಾರೆ ಅಂತೇಳಿ 20-25 ವರ್ಷದಿಂದನೂ ಕೂಡ ನೀವು ಎಲ್ಲ ಸಮೀಕ್ಷೆಗಳನ್ನು ನೋಡಿ, ಎಲ್ಲ ರಿಸಲ್ಟ್ ಕೂಡ ನೋಡಿ ಬಂದಿದೆ. ಕಳೆದ ಬಾರಿ 25 ಸ್ಥಾನ ಗೆದ್ದಿದ್ದ ಬಿಜೆಪಿ ಈ ಬಾರಿ ಅಷ್ಟು ಸ್ಥಾನ ಗೆಲ್ಲದೆ ಇದ್ರೂ ರಾಜ್ಯದಲ್ಲಿ ಮತ್ತೆ ಮೇಲುಗೈ ಸಾಧಿಸಲಿದೆ ಅಂತ ಬಹುತೇಕ ಸಮೀಕ್ಷೆ ಹೇಳ್ತಿವೆ. ಆದ್ರೆ ಗ್ಯಾರಂಟಿಯನ್ನೇ ನಂಬಿಕೊಂಡಿದ್ದ ಕಾಂಗ್ರೆಸ್ ಒಂದಂಕಿ ದಾಟೋದು ಕಷ್ಟ ಅಂತ ಎಲ್ಲಾ ಸರ್ವೆಗಳು ಹೇಳ್ತಿವೆ. ಅದೇನೇ ಇರ್ಲಿ, ಇದು ಸಮೀಕ್ಷೆ ಮಾತ್ರ. ಇನ್ನೆರಡು ದಿನ ಕಳೆದ್ರೆ ಅಸಲಿ ಚಿತ್ರಣವೇ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಇತರೆ ರಾಜ್ಯಗಳಲ್ಲಿ ಸಮೀಕ್ಷೆಯ ರಿಪೋರ್ಟ್ ಹೇಗಿದೆ, ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರ ದರ್ಬಾರ್ ನಡಿಬಹುದು, ಮತದಾನೋತ್ತರ ಸಮೀಕ್ಷೆಯ ಸ್ಟೇಟ್ ವೈಸ್ ರಿಪೋರ್ಟ್ ಇಲ್ಲಿದೆ ನೋಡಿ. ಉತ್ತರ ಪ್ರದೇಶದ ಲೋಕಾಧಿಪತ್ಯ ಯಾರ ಪಾಲಾಗುತ್ತೆ? ದೆಹಲಿ ಕಣಗಳಲ್ಲಿ ಗೆಲ್ಲೋ ಕಲಿಗಳ್ಯಾರು? ಮಧ್ಯಪ್ರದೇಶದಲ್ಲಿ ಯಾರಿಗೆ ಪರಾಕ್ ಹಾಕಿದ್ದಾರೆ? ಗುಜರಾತ್ನಲ್ಲಿ ಗೆದ್ದು ಬೀಗೋರ್ಯಾರು? ಲೋಕಸಭಾ ರಣಕಣಗಳಿಗೆ ಮತದಾರರು ತಮ್ಮ ಭಾಷ್ಯ ಬರೆದಿದ್ದು ಇದೇ ತಿಂಗಳ 4ನೇ ತಾರೀಕು ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಆದರೆ ಅದಕ್ಕೂ ಮೊದಲೇ ಸದ್ಯ ವಿವಿಧ ಸಂಸ್ಥೆಗಳು ನಡೆಸಿರುವ ಮತದಾನೋತ್ತರ ಸಮೀಕ್ಷೆ ಪ್ರಕಟವಾಗಿದೆ. ಇಂಡಿಯಾ ಮತ್ತು ಎನ್ಡಿಎ ಕೂಟಗಳ ಸೆಣಸಾಟದಲ್ಲಿ ಯಾವ ರಾಜ್ಯದಲ್ಲಿ ಯಾರಿಗೆ ಎಷ್ಟು ಸ್ಥಾನ ದೊರೆಯಲಿದೆ ಅನ್ನೋದು ಎಕ್ಸಿಟ್ ಪೋಲ್ನಲ್ಲಿ ಬಯಲಾಗಿದೆ. ಉತ್ತರ ಪ್ರದೇಶದಲ್ಲಿ ಮತ್ತೆ ಬಿಜೆಪಿ ದಿಗ್ವಿಜಯ ಸಾಧ್ಯತೆ. ಲೋಕಸಭಾ ಗದ್ದುಗೆ ಏರಬೇಕೆಂದ್ರೆ ಉತ್ತರ ಪ್ರದೇಶದಲ್ಲಿ ಅಧಿಕ ಸ್ಥಾನಗಳನ್ನ ಗಳಿಸಬೇಕು. ಬಿಜೆಪಿ ಪಾಲಿಗೆ ಮತಕಣಜ ಆಗಿರುವ ಉತ್ತರ ಪ್ರದೇಶದಲ್ಲಿ ಈ ಬಾರಿಯೂ ಬಿಜೆಪಿಗೆ ಅಧಿಕ ಸ್ಥಾನ ದೊರೆಯುವ ಸಾಧ್ಯತೆ ಇದೆ.
80 ಲೋಕಸಭಾ ಕ್ಷೇತ್ರಗಳ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೈತ್ರಿಕೂಟದ ಎನ್ಡಿಎ 69ರಿಂದ 74 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ಇಂಡಿಯಾ ಪಡೆ 6ರಿಂದ 11 ಸ್ಥಾನ ಗೆಲ್ಲಲಿದೆ ಅಂತ ಮ್ಯಾಟ್ರಿಜ್ ಮತದಾನೋತ್ತರ ಸಮೀಕ್ಷೆ ಹೇಳಿದೆ. ಇನ್ನು TV9 ನಡೆಸಿರುವ ಸಮೀಕ್ಷೆಯಲ್ಲಿ ಎನ್ಡಿಎ ಪಡೆ 65 ಸ್ಥಾನ ಗೆಲ್ಲಲಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ 15 ಸ್ಥಾನ ಬರುವ ಸಂಭವ ಇದೆ. ಹಾಗೆ ಇಂಡಿಯಾ ನ್ಯೂಸ್ ಡೈನಮಿಕ್ಸ್ ಸರ್ವೆಯಲ್ಲಿ ಎನ್ಡಿಎಗೆ 69, ಇಂಡಿಯಾಗೆ 11 ಸ್ಥಾನ ಬರುವ ಸಾಧ್ಯತೆ ಇದೆ. ಇನ್ನು ಪ್ರಧಾನಿ ಮೋದಿಯ ತವರಾದ ಗುಜರಾತ್ನಲ್ಲಿ ಈ ಬಾರಿಯೂ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಕಬಳಿಸಲಿದೆ ಅಂತ ಬಹುತೇಕ ಸರ್ವೆಗಳು ಹೇಳಿವೆ. ಟೈಮ್ಸ್ ನೌ ಸರ್ವೆ ಪ್ರಕಾರ 26 ಸ್ಥಾನಗಳಲ್ಲಿ 26 ಬಿಜೆಪಿ ಪಾಲಾಗಲಿದೆ ಅಂತ ಹೇಳಿದೆ. ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಎನ್ಡಿಎಗೆ 25ರಿಂದ 26 ಹಾಗೂ ಇಂಡಿಯಾಗೆ ಹೆಚ್ಚಂದ್ರೆ 1 ಸ್ಥಾನ ಪಡೆಯಬಹುದು ಅಂತ ಹೇಳಲಾಗ್ತಿದೆ. ಆಕ್ಸಿಸ್ ಮೈ ಇಂಡಿಯಾ ಕೂಡ ಎನ್ಡಿಎ ಕೂಟ 26 ಸ್ಥಾನ ಗೆಲ್ಲಲಿದೆ ಅಂತ ಹೇಳಿದೆ. ಇನ್ನು ಪದೇ ಪದೇ ಅಂಕಣ ಬದಲಿಸುವ ನಿತೀಶ್ ಕುಮಾರ್ ಆಳ್ವಿಕೆಯ ಬಿಹಾರದಲ್ಲಿ ಎನ್ಡಿಎ ಕೂಟಕ್ಕೆ ಈ ಬಾರಿ 29ರಿಂದ 33 ಸ್ಥಾನ, ಇಂಡಿಯಾ ಕೂಟಕ್ಕೆ 7ರಿಂದ 10 ಸ್ಥಾನ ಬರಲಿದೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 24 ಎನ್ಡಿಎಗೆ, 6ರಿಂದ 7 ಸ್ಥಾನ ಇಂಡಿಯಾ ಕೂಟದ ಪಾಲಾಗಲಿದೆಯಂತೆ. ಹಾಗೆ ರಿಪಬ್ಲಿಕ್ ಪಿ ಮಾರ್ಕ್ ಸರ್ವೆ ಪ್ರಕಾರ ಎನ್ಡಿಎ 37 ಸ್ಥಾನ ಗೆದ್ರೆ ಇಂಡಿಯಾ ಕೂಟ 3 ಸ್ಥಾನ ಗೆಲ್ಲುವ ಸಂಭವ ಇದೆಯಂತೆ. ಮಧ್ಯಪ್ರದೇಶದಲ್ಲಿ ಎನ್ಡಿಎ ಪಡೆ 28ರಿಂದ 29 ಸ್ಥಾನ ಗೆಲ್ಲಲಿದೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದ್ದು, ಇಂಡಿಯಾ ಮೈತ್ರಿ ಪಡೆಗೆ ಹೆಚ್ಚಂದ್ರೆ 1 ಸ್ಥಾನ ಮಾತ್ರ ಸಿಗುತ್ತಂತೆ. ಇನ್ನು ಸಿ ವೋಟರ್ ಸಮೀಕ್ಷೆ ಪ್ರಕಾರ ಎನ್ಡಿಎ 26ರಿಂದ 28 ಸ್ಥಾನ ಗೆದ್ರೆ ಇಂಡಿಯಾ 1ರಿಂದ 3 ಸ್ಥಾನ ಗೆಲ್ಲುತ್ತೆ. ಟುಡೇ ಚಾಣಕ್ಯ ಪ್ರಕಾರ ಎನ್ಡಿಎ 25ರಿಂದ 26 ಪಡೆದ್ರೆ ಇಂಡಿಯಾ ಪಡೆ ಸುಮಾರು 1 ಸ್ಥಾನ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ. ತಮಿಳುನಾಡಿನಲ್ಲಿ ಈ ಬಾರಿ ಎನ್ಡಿಎ 2ರಿಂದ 4 ಸ್ಥಾನ ಗೆಲ್ಲಲಿದೆ ಅಂತ ಇಂಡಿಯಾ ಟುಡೇ ವರದಿ ಹೇಳಿದ್ದು, ಇಂಡಿಯಾ ಕೂಟಕ್ಕೆ 33ರಿಂದ 37 ಸ್ಥಾನ ಬರಲಿದೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ನ್ಯೂಸ್ 18ರ ಸರ್ವೆ ಪ್ರಕಾರ ಎನ್ಡಿಎ 1ರಿಂದ 3 ಸ್ಥಾನ ಗೆದ್ರೆ ಇಂಡಿಯಾ ಕೂಟ 36ರಿಂದ 39 ಸ್ಥಾನ ಗೆಲ್ಲಲಿದೆಯಂತೆ. 7 ಕ್ಷೇತ್ರಗಳ ದೆಹಲಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಸುಮಾರು 6ರಿಂದ 7 ಕಡೆ ಗೆಲ್ಲಲಿದ್ದಾರೆ ಅಂತ ಇಂಡಿಯಾ ಟುಡೇ ವರದಿ ಹೇಳಿದ್ದು, ಇಂಡಿಯಾ ಕೂಟ ಹೆಚ್ಚಂದ್ರೆ 1 ಕ್ಷೇತ್ರ ಮಾತ್ರ ಗೆಲ್ಲಲಿದೆಯಂತೆ. ಇನ್ನು 48 ಸ್ಥಾನಗಳ ಮಹಾರಾಷ್ಟ್ರದಲ್ಲಿ ಎನ್ಡಿಎ 22ರಿಂದ 26 ಸ್ಥಾನ ಗೆಲ್ಲಲಿದೆ. ಇಂಡಿಯಾ ಕೂಟ 23ರಿಂದ 25 ಸ್ಥಾನ ಗಳಿಸಲಿದೆ ಅಂತ ಸಿ ವೋಟರ್ ಸಮೀಕ್ಷೆ ಹೇಳಿದೆ. ಹಾಗೆ 33 ಸ್ಥಾನಗಳಲ್ಲಿ ಎನ್ಡಿಎ ಗೆದ್ರೆ 15 ಸ್ಥಾನಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ಟುಡೇಸ್ ಚಾಣಕ್ಯ ತನ್ನ ಸಮೀಕ್ಷೆಯಲ್ಲಿ ತಿಳಿಸಿದೆ. ಏನೇ ಹೇಳಿ, ಮತದಾನೋತ್ತರ ಸಮೀಕ್ಷೆಗಳು ಏನೇ ಇದ್ರೂ ಇನ್ನೆರಡು ದಿನದಲ್ಲಿ ಅಂತಿಮ ಫಲಿತಾಂಶ ಹೊರಬೀಳಲಿದೆ. ಗದ್ದುಗೆ ಎನ್ಡಿಎಗೋ ಇಂಡಿಯಾ ಮೈತ್ರಿಕೂಟಕ್ಕೋ ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್ TV9. ಅತ್ಯಾಚಾರ ಆರೋಪದಲ್ಲಿ ಅರೆಸ್ಟ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಎಸ್ಐಟಿ ಫುಲ್ ಗ್ರಿಲ್ ಅನ್ನ ಮುಂದುವರಿಸಿದೆ. 6 ದಿನ ಕಸ್ಟಡಿಗೆ ಪಡೆದಿರುವಂತಹ ಎಸ್ಐಟಿ ಸಹಜವಾಗಿ ಬಹಳಷ್ಟು ಪ್ರಶ್ನೆಗಳನ್ನ ಸಿದ್ಧ ಮಾಡಿಟ್ಕೊಂಡಿತ್ತು. ಈಗ ಪ್ರಶ್ನೆಗಳ ಸುರಿಮಳೆಗೈತಾ ಇದೆ. ಆದ್ರೆ ಪ್ರಜ್ವಲ್ ಮಾತ್ರ ನಂಗೆ ಗೊತ್ತಿಲ್ಲ ಅನ್ನೋ ಉತ್ತರವನ್ನೇ ಹೆಚ್ಚಾಗಿ ನೀಡ್ತಾ ಇದ್ದಾರೆ. ಇದರ ನಡುವೆ ಬಂಧನದ ಭೀತಿಯಲ್ಲಿರುವಂತಹ ಭವಾನಿ ರೇವಣ್ಣ ಇವತ್ತು ವಿಚಾರಣೆಗೆ ಗೈರಾಗಿದ್ದರು. ಅವರು ಕ್ಷಮೆಗೆ ಅರ್ಹರಲ್ಲ. ಹಾಗಾಗಿ ಕಾನೂನು ಪ್ರಕಾರ ಅತ್ಯುಗ್ರವಾದಂತಹ ಶಿಕ್ಷೆ ಇಲ್ಲ. ಅವ್ರು ಉತ್ತರ ಕೊಡ್ಲಿ, ಯಾವುದಕ್ಕೂ ಉತ್ತರ ಕೊಡಲ್ಲ ಅಂದ್ರೆ ಹೇಗ? ಗೊತ್ತಿಲ್ಲ, ನೋಡಿಲ್ಲ, ಅವರ ಪರಿಚಯ ಇಲ್ಲ. ಎಷ್ಟೇ ಪ್ರಶ್ನೆ ಕೇಳಿದ್ರು ಇದೇ ಉತ್ತರ. ಎಷ್ಟೇ ಹೊತ್ತು ವಿಚಾರಣೆ ನಡೆಸಿದ್ರು ಎಸ್ಐಟಿಗೆ ಸಿಕ್ಕಿದ್ದು ಇಂಥ ಉತ್ತರಗಳೇ. ಪ್ರಜ್ವಲ್ ರೇವಣ್ಣರನ್ನ ನಿನ್ನೆ ತಮ್ಮ ಕಸ್ಟಡಿಗೆ ಪಡೆದಿರುವ ಎಸ್ಐಟಿ ನಿನ್ನೆಯಿಂದಲೇ ಗ್ರಿಲ್ ಆರಂಭಿಸಿದೆ. ಆದ್ರೆ ಎಸ್ಐಟಿಯ ಯಾವುದೇ ಪ್ರಶ್ನೆಗೂ ಸರಿಯಾದ ಉತ್ತರ ಸಿಗ್ತಿಲ್ವಂತೆ. ಗೊತ್ತಿಲ್ಲ, ನೋಡಿಲ್ಲ, ಪರಿಚಯವೇ ಇಲ್ಲ. ಎಸ್ಐಟಿಯ ಮಾರುದ್ದ ಪ್ರಶ್ನೆಗಳಿಗೆ ಪ್ರಜ್ವಲ್ ಒಂದೇ ಉತ್ತರ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ, ಬೆದರಿಕೆ ಸೇರಿದಂತೆ 16 ಆರೋಪದಲ್ಲಿ ಪ್ರಜ್ವಲ್ ವಿರುದ್ಧ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮನೆಗೆಲಸದಾಕೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರದ ಕೇಸ್ ದಾಖಲಿಸಿದ್ರು.
ಅದೇ ಕೇಸ್ ಸಂಬಂಧ ನಿನ್ನೆ ಪ್ರಜ್ವಲ್ನನ್ನ ವಶಕ್ಕೆ ಪಡೆದಿರುವ ಎಸ್ಐಟಿ ತಡರಾತ್ರಿಯವರೆಗೂ ವಿಚಾರಣೆ ನಡೆಸಿದೆ. ಇವತ್ತು ಕೂಡ ವಿಚಾರಣೆ ಮುಂದುವರಿಸಿತು. ಹಾಗಾದ್ರೆ ಪ್ರಜ್ವಲ್ಗೆ ಎಸ್ಐಟಿ ಕೇಳಿದ ಪ್ರಶ್ನೆಗಳೇನು, ಪ್ರಜ್ವಲ್ ಉತ್ತರ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ದೂರು ಕೊಟ್ಟ ಮಹಿಳೆ ನಿಮಗೆ ಗೊತ್ತಾ? ನನಗೆ ದೂರು ಕೊಟ್ಟ ಮಹಿಳೆ ಯಾರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೆ ಕೆಲಸಗಾರರು ಎಷ್ಟು ಜನ ಅನ್ನೋದು ಗೊತ್ತಿಲ್ಲ. ತೋಟದ ಮನೆ, ಊರು, ಬೆಂಗಳೂರಿನಲ್ಲಿ ಕೆಲಸದವರಿದ್ದಾರೆ. ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು? ಈ ಫೋಟೋದಲ್ಲಿರುವ ಸಂತ್ರಸ್ತೆ ನಿಮಗೆ ಗೊತ್ತಿಲ್ವಾ? ಈಕೆ ಯಾರೆಂದು ನನಗೆ ಗೊತ್ತಿಲ್ಲ. ಇವರನ್ನ ನಾನು ನೋಡಿಯೇ ಇಲ್ಲ. ನಾನು ಬೆಂಗಳೂರು, ಹಾಸನ, ದೆಹಲಿಯಲ್ಲಿರ್ತೀನಿ. ನನಗೆ ಇವರು ಯಾರು ಅನ್ನೋದೇ ಗೊತ್ತಿಲ್ಲ. ಇವರು ನನ್ನ ಬಗ್ಗೆ ಏನೆಂದು ದೂರು ಕೊಟ್ಟಿದ್ದಾರೆ. ಈಕೆ ಅತ್ಯಾಚಾರವಾಗಿದೆ ಎಂದು ದೂರು ನೀಡಿದ್ದಾರಲ್ಲ? ಹೌದಾ? ಅವರಿಗೆ ಹಾಗೆ ಆಗಿದೆಯಂತ ಈ ವಿಚಾರಗಳು ನನಗೇನು ಗೊತ್ತೇ ಇಲ್ಲ. ಅವರಿಗೆಲ್ಲ ನಾನು ಯಾಕೆ ಹಾಗೆ ಮಾಡೋಕೆ ಹೋಗ್ಲಿ? ನನಗೆ ಅವರು ಯಾರು ಎನ್ನುವುದೇ ಗೊತ್ತಿಲ್ಲ. 4 ವರ್ಷದ ಹಿಂದೆ ನಡೆದಿದೆ ಅಂತಾರೆ. ನನಗೆ ಅವರು ಯಾರು ಅನ್ನೋದು ಗೊತ್ತಿಲ್ಲ. ಯಾಕೆ ಆಗ ಅವರು ದೂರು ಕೊಟ್ಟಿರಲಿಲ್ಲ? ದೂರು ಕೊಡದೆ ಇಲ್ಲಿವರೆಗೆ ಏನು ಮಾಡ್ತಿದ್ರಂತೆ? ನಾನು ಯಾರ ಜೊತೆಯೂ ಮಾತನಾಡಲ್ಲ. ಇವರು ಯಾರೆಂಬುದೇ ನನಗೆ ಗೊತ್ತಿಲ್ಲ. ನಿಮ್ಮ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದೆಯಲ್ಲ? ಇದೆಲ್ಲ ಅವನೊಬ್ಬನ ಕೆಲಸ. ಅವನನ್ನ ಕರ್ಕೊಂಡ್ಬನ್ನಿ, ಕಾರ್ತಿಕ್ನನ್ನ ಕರ್ಕೊಂಡ್ ಬಂದು ವಿಚಾರಣೆ ಮಾಡಿ. ಆಗ ಇದಕ್ಕೆಲ್ಲ ಸರಿಯಾದ ಉತ್ತರ ಸಿಗುತ್ತೆ. ಮೊದಲು ಅವನನ್ನ ಅರೆಸ್ಟ್ ಮಾಡಿ ಕರೆತಂದು ಕೇಳಿ, ಎಷ್ಟು ದುಡ್ಡು ಕೊಟ್ಟು ಈಕೆಯನ್ನ ಕರೆತಂದಿದ್ದಾನೆ. ಆಗ ಎಲ್ಲ ಉತ್ತರ ನಿಮಗೆ ಸಿಗುತ್ತೆ. ನೀವು ಬಳಸುತ್ತಿದ್ದ ಮೊಬೈಲ್ ಏನಾಯ್ತು? ನಾನು ಬಳಸೋ ಮೊಬೈಲ್ ನನ್ನ ಬಳಿ ಇತ್ತು. ಅದು ಈಗ ನಿಮ್ಮ ಬಳಿ ಇದೆ. ಅದನ್ನ ಬಿಟ್ಟು ಇನ್ಯಾವ ಮೊಬೈಲ್ ಇಲ್ಲ. ಆ ಫೋನ್ ಎಲ್ಲಿದೆ? ನನಗೆ ಗೊತ್ತಿಲ್ಲ. ಬಹುಶಃ ಅದು ಕಳೆದು ಹೋಗಿರ್ಬೇಕು. ಆ ಮೊಬೈಲ್ ನಾನು ಬಳಸ್ತಲೇ ಇರಲಿಲ್ಲ. ನನ್ನ ಮೊಬೈಲ್ಗಳು PA ಬಳಿ ಇರ್ತವೆ. ಅವರೇನು ಕಳೆದು ಹೋಗಿದೆ ಎನ್ನುತ್ತಿದ್ರು. ಕಳೆದ ವರ್ಷ ಅದರ ಬಗ್ಗೆ ಕಂಪ್ಲೇಂಟ್ ಸಹ ಆಗಿರ್ಬೇಕು. ಹೀಗೆ ಎಸ್ಐಟಿ ಎಷ್ಟೇ ಪ್ರಶ್ನೆ ಕೇಳಿದ್ರು ಪ್ರಜ್ವಲ್ ಮಾತ್ರ ನನಗೇನು ಗೊತ್ತಿಲ್ಲ ಅನ್ನೋ ಉತ್ತರವನ್ನೇ ಕೊಡ್ತಿದ್ದಾರೆ. ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡ ಭವಾನಿ ರೇವಣ್ಣ. ಮೈಸೂರು ಜಿಲ್ಲೆ KR ನಗರ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ರು. ಅದೇ ಪ್ರಕರಣ ಭವಾನಿಗೂ ಉರುಳಾಗಿದೆ. ಇದೇ ಕೇಸ್ನಲ್ಲಿ ಭವಾನಿ ವಿರುದ್ಧವೂ ಕೇಸ್ ದಾಖಲಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಹೊಳೆನರಸೀಪುರದ ಮನೆಯಲ್ಲೇ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದ ಎಸ್ಐಟಿ ಸಂಜೆ 5 ಗಂಟೆಯ ಡೆಡ್ಲೈನ್ ನೀಡಿತ್ತು. ಆದರೆ ಡೆಡ್ಲೈನ್ ಮುಗಿದರೂ ಭವಾನಿ ವಿಚಾರಣೆಗೆ ಹಾಜರಾಗಿಲ್ಲ. ಇದರ ನಡುವೆ ನಿವಾಸಕ್ಕೆ ಆಗಮಿಸಿದ್ದ ಭವಾನಿ ಪರ 3 ವಕೀಲರು ಮತ್ತೆ ಕಾಲಾವಕಾಶ ಕೇಳಿದ್ರು. ಎಸ್ಐಟಿ ನಿರಾಕರಿಸುತ್ತಿದ್ದಂತೆ ಅಲ್ಲಿಂದ ವಾಪಸ್ ಆಗಿದ್ರು. ಪ್ರಜ್ವಲ್ನನ್ನ ವಶಕ್ಕೆ ಪಡೆದಿರುವ ಎಸ್ಐಟಿ ನಿನ್ನೆಯಿಂದ ಗ್ರಿಲ್ ಆರಂಭಿಸಿದ್ರೆ ಬಂಧನದ ಭೀತಿಯಲ್ಲಿರುವ ಭವಾನಿ ವಿಚಾರಣೆಗೆ ಗೈರಾಗಿ ಅಜ್ಞಾತವಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.